ಗುಡ್ ಈವ್ನಿಂಗ್. ನಮಸ್ತೆ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಬೇವು ಬೆಲ್ಲ ತಿಂದ್ರಿ ಅಂತ ಅನ್ಕೊಂಡೆ. ಸೊ ಜೀವನದಲ್ಲಿ ಯಾವಾಗ್ಲೂ ಸುಖನೇ ಇರಲ್ಲ, ದುಃಖನೇ ಇರಲ್ಲ. ಭಗವದ್ಗೀತೆನಲ್ಲೂ ಕೃಷ್ಣ ಅದನ್ನೇ ಹೇಳಿರೋದು, ಈ ಕಾಲವು ಕಳೆದು ಹೋಗುತ್ತದೆ ಅಂತ. ಅಂದ್ರೆ ಏನಂತಂದ್ರೆ ಯಾವ್ದಾಗ್ಲಿ ಪರ್ಮನೆಂಟ್ ಅಲ್ಲ, ಎಲ್ಲದನ್ನು ಕೂಡ ಒಂದಿನ ಮುಗಿಲೇಬೇಕು ಅಂತ. ಸೊ ನಾವು ಬಂದಿದ್ದನ್ನೆಲ್ಲ ಎದುರಿಸೋಣ ಜೀವನದಲ್ಲಿ. ಮತ್ ನಾನು ಒಂದು ಹೇಳ್ಬೇಕಂತ ಇಚ್ಛಿಸ್ತೀನಿ. ಯಾಕೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಕ್ ಶುರು ಮಾಡಿದೆ ಅಥವಾ ಈ ತರ ಹೇಳಲಿಕ್ಕೆ ಶುರು ಮಾಡಿದೆ ಅಂತಂದ್ರೆ, ರೀಸೆಂಟ್ಲಿ ನಾನು ಏನ್ ಅಬ್ಸರ್ವ್ ಮಾಡಿದೀನಿ, ನಮಗ್ ಬರೋ ಪೇಷಂಟ್ಸ್ ಆಗ್ಲಿ ಅಥವಾ ಆಸ್ಪತ್ರೆಯಲ್ಲಿ ಯಾರನ್ನಾದ್ರೂ ಮೀಟ್ ಮಾಡ್ದಾಗ್ಲಾಗ್ಲಿ ಅಂತಂದ್ರೆ, ನಾನು ಇಲ್ಲಿ ನೋಡ್ದೆ, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ದೆ, ಇಲ್ಲಿ ಈ ತರ ಓದ್ದೆ. ಸೊ ಅದರಿಂದ ನನಗೆ ಭಯ ಶುರುವಾಗ್ತಾ ಇದೆ, ಆಂಗ್ಸೈಟಿ ಶುರುವಾಗ್ತಾ ಇದೆ. ಸೊ ನನ್ಗಿದು ಒಂಥರ ಡಿಪ್ರೆಷನ್ ಅನ್ನಿಸ್ತಾ ಇದೆ. ಈ ತರ ಎಲ್ಲರೂ ಮಾತಾಡಕ್ ಶುರು ಮಾಡ್ತಾ ಇದ್ದಾರೆ. ಆಕ್ಚುಲಿ ಅಂದ್ರೆ ಇದ್ರ ಪ್ರಮಾಣ ಮುಂಚೆ ಇರ್ಲಿಲ್ಲ ಅಂತ ನಾನು ಹೇಳಲ್ಲ, ಇವಾಗ ಜಾಸ್ತಿ ಆಗ್ತಾ ಇದೆ. ಸೊ ಏನಂತಂದ್ರೆ ಹೆಲ್ತ್ ಕೇರ್ ಇಸ್ ಅ ಮೇಜರ್ ಸೆಕ್ಟರ್. ಯಾವ ದೇಶದಲ್ಲಾದ್ರೂ ತಗೊಳ್ಳಿ, ಹೆಲ್ತ್ ಇರ್ಲೇಬೇಕು. ಕೋವಿಡ್ ಟೈಮಲ್ಲಿ ನೀವು ಇದನ್ನ ನೋಡಿದೀರಾ ಅಂತ ಅನ್ಸತ್ತೆ. ಎಲ್ಲಾ ಡಾಕ್ಟರ್ಸ್ನಾಗ್ಲಿ ಹೆಲ್ತ್ ಕೇರ್ ಆಗ್ಲಿ ಎಷ್ಟು ಶ್ರಮಿಸ್ತು ಅಂದ್ರೆ ಒಂದ್ ದೇಶನ ಕಾಪಾಡಕ್ಕೆ ಅಂತ. ಸೊ ಅದು ಮುಗಿದೋದಾಗ ಎಲ್ಲರಿಗೂ ಮರ್ತೋಗತ್ತೆ ಆಕ್ಚುಲಿ. ಬಟ್ ಚೆನ್ನಾಗಿದ್ದಾಗ್ಲೂ, ಏನೇ ಎಪಿಡೆಮಿಕ್ ಇಲ್ಲದೆ ಇದ್ದಾಗ್ಲೂ ನಮ್ದು ಅಂದ್ರೆ ಕರ್ತವ್ಯ ಇದೆ ಅಂತ ನಾವು ಮರಿಬಾರ್ದು. ಸೊ ನಾವು ಕರೆಕ್ಟ್ ಇನ್ಫಾರ್ಮೇಶನ್ ಕೊಡಬೇಕು. ಅಂದ್ರೆ ಅದರ್ವೈಸ್ ಬೇರೆ ಜನ ಅದನ್ನ ಬೇರೆ ತರ ಯೂಸ್ ಮಾಡಕ್ ಶುರು ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾನು ಒಂದು ಇನ್ಫಾರ್ಮೇಶನ್ ಅಥವಾ ಸರಿಯಾಗಿ ಅಂದ್ರೆ ಜನಗಳಿಗೆ ಒಂದ್ ರೀಚ್ ಆಗ್ಲಿ ಒಂದ್ ಇನ್ಫಾರ್ಮೇಶನ್ ಅಂತ ಅಂದ್ಬಿಟ್ಟು ಇದನ್ನ ಶುರು ಮಾಡಿದ್ದು. ಅಂದ್ರೆ ಏನಾಗತ್ತೆ ಅಂತಂದ್ರೆ, ಐ ಥಾಟ್ ಇಟ್ಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಡಾಕ್ಟರ್ಸ್, ಇಟ್ಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಏನಕ್ಕೆ ಅಂತಂದ್ರೆ, ನಾವು ಓದಿರೋ ಕಾಲೇಜಿಗೆಲ್ಲ ಅಂದ್ರೆ ಈಗ ಗೌರ್ಮೆಂಟ್ ಒಂದ್ ಹಣ ಸುರಿದಿರುತ್ತೆ. ಸೊ ವಿ ಹ್ಯಾವ್ ಟು ಗಿವ್ ಬ್ಯಾಕ್ ಟು ದ ಸೊಸೈಟಿ. ಸೊ ಅಟ್ಲೀಸ್ಟ್ ಈ ತರದ್ರಲ್ಲಾದ್ರೂ ನಾವೊಂದು ವಾಪಸ್ ಕೊಡೋಣ ಅಂತ ಅನ್ಬಿಟ್ಟು ಶುರು ಮಾಡಿ. ಬಿಕಾಸ್ ಇಟ್ ರೀಚಸ್ ಮ್ಯಾಕ್ಸಿಮಮ್ ಪೀಪಲ್. ನಾವು ಹಾಸ್ಪಿಟಲ್ ಅಲ್ಲಿ ಜನ ನೋಡ್ತೀವಿ, ಬಟ್ ಅದು ಸೆಟ್ ವಿ ಕಾಂಟ್ ಸ್ಕೇಲ್ ಅಪ್ ಅದನ್ನ. ಒಂದು ಡಾಕ್ಟರ್ ಅದನ್ನ ಸ್ಕೇಲ್ ಅಪ್ ಮಾಡಕ್ ಆಗೋದಿಲ್ಲ, ನನ್ಗೆ ಇಷ್ಟೇ ಕೆಲಸ ಮಾಡಕ್ಕಂತ ಇರುತ್ತೆ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಹಂಗಲ್ಲ, ವಿ ಕ್ಯಾನ್ ರೀಚ್ ಔಟ್ ಟು ದ ಮ್ಯಾಕ್ಸಿಮಮ್ ಪೀಪಲ್. ಅದಕ್ಕೋಸ್ಕರ ನಾನು ಇದನ್ನ ಶುರು ಮಾಡಿದ್ದು. ಧನ್ಯವಾದ.